ಸರ್ ನಮಸ್ಕಾರ. ನಮಸ್ಕಾರ. ಶಿಡ್ಲಘಟ್ಟದಲ್ಲಿ ನ್ಯಾಷನಲ್ ಇಶ್ಯೂ ಆದಂತ ವೋಟ್ ಚೋರಿಯನ್ನು ಇಲ್ಲಿ ಪ್ರತಿಭಟನೆ ಮಾಡ್ತಾ ಉದ್ದೇಶ ಸರ್? ನೋಡಿ, ಬಿಜೆಪಿ ವಾಮ ಮಾರ್ಗನ ಅನುಸರಿಸಿ ಚುನಾವಣಾ ಆಯೋಗನ ಬಳಸ್ಕೊಂಡು ಅವ್ರ ಅಧಿಕಾರನ ಪಡ್ಕೊಳ್ತಾರಂತದ್ದನ್ನ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಅವ್ರನ್ನ ಎಲ್ಲಿ ತಪ್ಪನ್ನು ಮಾಡಿದ್ದಾರೆ ಅದೆಲ್ಲನೂ ಹುಡುಕಿ ಸಾರ್ವಜನಿಕರ ಮುಂದೆ ಇಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತ ಅಧಿಕಾರನ ಬಿಜೆಪಿ ಪಡ್ಕೊಂಡಿರೋಂಥವ್ರು ಆ ಅಧಿಕಾರನ ಬಿಡಬೇಕು. ಅವರು ಬಿಟ್ಟು ಅವರು ಸಂವಿಧಾನದ ಅಡಿಯಲ್ಲಿ ನ್ಯಾಯ ರೀತಿ ಚುನಾವಣೆ ಎದುರಿಸಿದ್ರೆ ಅವ್ರು ಒಂದು ಸೀಟನ್ನು ಗಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಅವರ ನಡವಳಿಕೆಗಳಿಗೆ ಅವರು ಗೆದ್ದಿರೋಂಥ ವಿಚಾರದಲ್ಲಿ ನಮ್ದು ಆಕ್ಷೇಪ ಇದೆ, ಖಂಡನೀಯ. ಹಾಗಾಗಿ ಅವರೆಲ್ಲ ಅಧಿಕಾರಕ್ಕೂ ನಮ್ಮ ಧಿಕ್ಕಾರ, ಚುನಾವಣಾ ಆಯೋಗಕ್ಕೂ ಧಿಕ್ಕಾರ ಕೂಗ್ತಾ ಇದ್ದೀವಿ. ಇದನ್ನ ಸಹಿ ಅಭಿಯಾನ ಮಾಡಿ, ಸಹಿ ಸಂಗ್ರಹಣೆ ಮಾಡಿ ನಾವು ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಡೋಂಥ ನಿಟ್ಟಿನಲ್ಲಿ ಇದೊಂದು ಜಾಗೃತಿ ಮೂಡಿಸುವಂಥದ್ದು. ಮತಗಳ್ತನ ಆಗಿರೋದ್ರ ಬಗ್ಗೆ ಪ್ರತಿ ಮತದಾರರ ಪಟ್ಟಿಯಲ್ಲೂ ಸಹ ನಮ್ಮ ಮುಖಂಡರಿಗೆ ಗಮನಕ್ಕೆ ತಂದು ಅಲ್ಲಿ ನಡೆದಿರೋಂಥ ಇದನ್ನೆಲ್ಲ ತಪ್ಪುಗಳನ್ನೆಲ್ಲ ಕಂಡುಹಿಡಿಯುವಂಥದ್ದೆಲ್ಲ ಆಗ್ಬೇಕು ಅಂತೇಳಿ ಒಂದು ಆಂದೋಲನ ರೂಪದಲ್ಲಿ ಇದು ನಡೀತಾ ಇದೆ. ಇದು ಮುಂದುವರೆದ ಭಾಗವಾಗಿ ಶಿಡ್ಲಘಟ್ಟದಲ್ಲೂ ಸಹ ಮಾಡ್ತಾ ಇದೀವಿ. ಸರ್, ಈಗ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಭವನದಲ್ಲಿ ಯಾವೆಲ್ಲ ಕಾರ್ಯಕ್ರಮ ಇದರ ಬಗ್ಗೆ ಯಾರೆಲ್ಲ ಬರ್ತಾರೆ ಸರ್? ಇವತ್ತು ಜಿಲ್ಲಾಧ್ಯಕ್ಷರು ಬರೋದಿದ್ರು, ಅವರು ಇದೇ ವೋಟ್ ಚೋರಿ ಸಹಿ ಸಂಗ್ರಹಣ ತಗೊಂಡು ಡೆಲ್ಲಿಗೆ ಹೋಗೋದ್ರಿಂದ ಅವ್ರು ಬರ್ತಾ ಇಲ್ಲ. ಉದಯ್ ಶಂಕರ್ ಅವ್ರ ವೀಕ್ಷಕರು ಅವ್ರಿಗೂ ಸಹ ಹೇಳಿದ್ವಿ, ಅವರು ಏನೋ ಅವ್ರ ಪರ್ಸನಲ್ ಕೆಲಸದಿಂದ ಬರ್ತಿಲ್ಲ. ಈಗ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಮ್ಮ ಅಚ್ಚು ಅವರು ಬಂದಿರ್ತಾರೆ, ಮತ್ತೆ ಯುವ ಕಾಂಗ್ರೆಸ್ನ ಮುಖಂಡರು ಬಂದಿರ್ತಾರೆ. ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲ ಭಾಗವಹಿಸಿ, ವಿ ಮುನಿಯಪ್ಪಣ್ಣವರು ಮುಖ್ಯವಾಗಿ ನಮ್ಗೆ ಈ ಭಾಗದ ನಾಯಕರು, ಅವರು ಸಹ ಬಂದು ಸಹಿ ಆಂದೋಲನದಲ್ಲಿ ಭಾಗವಹಿಸಿ ನಮ್ಗೆ ನೈತಿಕವಾಗಿ ಬಲನ ತುಂಬಿ ಅವರು ಈಗ ಒಟ್ಟಿದ್ದನ್ನ ತಾವು ನೋಡಿರ್ತೀರಿ. ಶಿಡ್ಲಘಟ್ಟದ ವೋಟ್ ಚೋರಿ ಆಗೋದಕ್ಕೆ ಏನಾದ್ರು ಕಾರಣಕರ್ತ ಆಗುತ್ತಾ? ಈಗ ನಾವು ಸಹ ಮತಗಳ್ತನ ಆಗಿದೆ ಅಂತೇಳಿ ಒಂದು ಪರಿಶೀಲನೆ ಮಾಡ್ತಾ ಇದೀವಿ. ಈಗ ಎಲ್ಲಾ ಕಡೆ ಮಾಡಿರೋಂಥ ನೋಡ್ತಾ ಇದ್ರೆ ಇಲ್ಲೂ ಸಹ ಆಗಿರ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಸರ್, ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು.